ನಮಗೆ ಗೆಲ್ಲಿಕ್ಕೆ ಬೇಕಾಗಿರುವಂಥದ್ದು 45 ಮತಗಳು. ಹೆಚ್ಚುವರಿ ಮತಗಳಿದ್ರೆ ನಾವು ಇನ್ನಷ್ಟು ಸೇಫರ್ ಸೈಡ್ ಆಗ್ತವೆ. ಎರಡನೇ ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂಥ ಪೂರಕವಾಗಿ ಯಾವ ರೀತಿಯಾದಂಥ ಮತದಾನ ಆಗ್ಬೋದು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು 45ರಿಂದ 46 ಮತದ ಹಂಚಿಕೆಯನ್ನು ನಾವು ಮಾಡೋರಿದೆ. ಸರ್, ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ನಾರಾಯಣ ಸಾಬ್ ಬಾಂಡಿಗೆ ಓಟ್ ಹಾಕ್ಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೀರಾ ಸರ್? ಯಾರಿಗೆ ಯಾವ ಶಾಸಕರಿಗೆ ಯಾರಿಗೆ ಮತದಾನ ಹಾಕಬೇಕು ಅನ್ನೋದನ್ನ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಗೆಲ್ಲಿಕ್ಕೆ ಬೇಕಾಗಿರುವಂಥದ್ದು 45 ಮತಗಳು. ಹೆಚ್ಚುವರಿ ಮತಗಳಿದ್ರೆ ನಾವು ಇನ್ನಷ್ಟು ಸೇಫರ್ ಸೈಡ್ ಆಗ್ತವೆ. ಎರಡನೇ ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂಥ ಪೂರಕವಾಗಿ ಯಾವ ರೀತಿಯಾದಂಥ ಮತದಾನ ಆಗ್ಬೋದು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು 45ರಿಂದ 46 ಮತದ ಹಂಚಿಕೆಯನ್ನು ನಾವು ಮಾಡೋರಿದೆ. ಸರ್, ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ನಾರಾಯಣ ಸಾಬ್ ಬಾಂಡಿಗೆ ಓಟ್ ಹಾಕ್ಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೀರಾ ಸರ್? ಯಾರಿಗೆ ಯಾವ ಶಾಸಕರಿಗೆ ಯಾರಿಗೆ ಮತದಾನ ಹಾಕಬೇಕು ಅನ್ನೋದನ್ನ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಗೆಲ್ಲಿಕ್ಕೆ ಬೇಕಾಗಿರುವಂಥದ್ದು 45 ಮತಗಳು. ಹೆಚ್ಚುವರಿ ಮತಗಳಿದ್ರೆ ನಾವು ಇನ್ನಷ್ಟು ಸೇಫರ್ ಸೈಡ್ ಆಗ್ತವೆ. ಎರಡನೇ ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂಥ ಪೂರಕವಾಗಿ ಯಾವ ರೀತಿಯಾದಂಥ ಮತದಾನ ಆಗ್ಬೋದು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು 45ರಿಂದ 46 ಮತದ ಹಂಚಿಕೆಯನ್ನು ನಾವು ಮಾಡೋರಿದೆ. ಸರ್, ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ನಾರಾಯಣ ಸಾಬ್ ಬಾಂಡಿಗೆ ಓಟ್ ಹಾಕ್ಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೀರಾ ಸರ್? ಯಾರಿಗೆ ಯಾವ ಶಾಸಕರಿಗೆ ಯಾರಿಗೆ ಮತದಾನ ಹಾಕಬೇಕು ಅನ್ನೋದನ್ನ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಗೆಲ್ಲಿಕ್ಕೆ ಬೇಕಾಗಿರುವಂಥದ್ದು 45 ಮತಗಳು. ಹೆಚ್ಚುವರಿ ಮತಗಳಿದ್ರೆ ನಾವು ಇನ್ನಷ್ಟು ಸೇಫರ್ ಸೈಡ್ ಆಗ್ತವೆ. ಎರಡನೇ ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂಥ ಪೂರಕವಾಗಿ ಯಾವ ರೀತಿಯಾದಂಥ ಮತದಾನ ಆಗ್ಬೋದು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು 45ರಿಂದ 46 ಮತದ ಹಂಚಿಕೆಯನ್ನು ನಾವು ಮಾಡೋರಿದೆ. ಸರ್, ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ನಾರಾಯಣ ಸಾಬ್ ಬಾಂಡಿಗೆ ಓಟ್ ಹಾಕ್ಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೀರಾ ಸರ್? ಯಾರಿಗೆ ಯಾವ ಶಾಸಕರಿಗೆ ಯಾರಿಗೆ ಮತದಾನ ಹಾಕಬೇಕು ಅನ್ನೋದನ್ನ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಗೆಲ್ಲಿಕ್ಕೆ ಬೇಕಾಗಿರುವಂಥದ್ದು 45 ಮತಗಳು. ಹೆಚ್ಚುವರಿ ಮತಗಳಿದ್ರೆ ನಾವು ಇನ್ನಷ್ಟು ಸೇಫರ್ ಸೈಡ್ ಆಗ್ತವೆ. ಎರಡನೇ ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂಥ ಪೂರಕವಾಗಿ ಯಾವ ರೀತಿಯಾದಂಥ ಮತದಾನ ಆಗ್ಬೋದು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು 45ರಿಂದ 46 ಮತದ ಹಂಚಿಕೆಯನ್ನು ನಾವು ಮಾಡೋರಿದೆ. ಸರ್, ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ನಾರಾಯಣ ಸಾಬ್ ಬಾಂಡಿಗೆ ಓಟ್ ಹಾಕ್ಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೀರಾ ಸರ್? ಯಾರಿಗೆ ಯಾವ ಶಾಸಕರಿಗೆ ಯಾರಿಗೆ ಮತದಾನ ಹಾಕಬೇಕು ಅನ್ನೋದನ್ನ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಗೆಲ್ಲಿಕ್ಕೆ ಬೇಕಾಗಿರುವಂಥದ್ದು 45 ಮತಗಳು. ಹೆಚ್ಚುವರಿ ಮತಗಳಿದ್ರೆ ನಾವು ಇನ್ನಷ್ಟು ಸೇಫರ್ ಸೈಡ್ ಆಗ್ತವೆ. ಎರಡನೇ ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂಥ ಪೂರಕವಾಗಿ ಯಾವ ರೀತಿಯಾದಂಥ ಮತದಾನ ಆಗ್ಬೋದು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು 45ರಿಂದ 46 ಮತದ ಹಂಚಿಕೆಯನ್ನು ನಾವು ಮಾಡೋರಿದೆ. ಸರ್, ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ನಾರಾಯಣ ಸಾಬ್ ಬಾಂಡಿಗೆ ಓಟ್ ಹಾಕ್ಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೀರಾ ಸರ್? ಯಾರಿಗೆ ಯಾವ ಶಾಸಕರಿಗೆ ಯಾರಿಗೆ ಮತದಾನ ಹಾಕಬೇಕು ಅನ್ನೋದನ್ನ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಗೆಲ್ಲಿಕ್ಕೆ ಬೇಕಾಗಿರುವಂಥದ್ದು 45 ಮತಗಳು. ಹೆಚ್ಚುವರಿ ಮತಗಳಿದ್ರೆ ನಾವು ಇನ್ನಷ್ಟು ಸೇಫರ್ ಸೈಡ್ ಆಗ್ತವೆ. ಎರಡನೇ ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂಥ ಪೂರಕವಾಗಿ ಯಾವ ರೀತಿಯಾದಂಥ ಮತದಾನ ಆಗ್ಬೋದು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು 45ರಿಂದ 46 ಮತದ ಹಂಚಿಕೆಯನ್ನು ನಾವು ಮಾಡೋರಿದೆ. ಸರ್, ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ನಾರಾಯಣ ಸಾಬ್ ಬಾಂಡಿಗೆ ಓಟ್ ಹಾಕ್ಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೀರಾ ಸರ್? ಯಾರಿಗೆ ಯಾವ ಶಾಸಕರಿಗೆ ಯಾರಿಗೆ ಮತದಾನ ಹಾಕಬೇಕು ಅನ್ನೋದನ್ನ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಗೆಲ್ಲಿಕ್ಕೆ ಬೇಕಾಗಿರುವಂಥದ್ದು 45 ಮತಗಳು. ಹೆಚ್ಚುವರಿ ಮತಗಳಿದ್ರೆ ನಾವು ಇನ್ನಷ್ಟು ಸೇಫರ್ ಸೈಡ್ ಆಗ್ತವೆ. ಎರಡನೇ ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂಥ ಪೂರಕವಾಗಿ ಯಾವ ರೀತಿಯಾದಂಥ ಮತದಾನ ಆಗ್ಬೋದು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು 45ರಿಂದ 46 ಮತದ ಹಂಚಿಕೆಯನ್ನು ನಾವು ಮಾಡೋರಿದೆ. ಸರ್, ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ನಾರಾಯಣ ಸಾಬ್ ಬಾಂಡಿಗೆ ಓಟ್ ಹಾಕ್ಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೀರಾ ಸರ್? ಯಾರಿಗೆ ಯಾವ ಶಾಸಕರಿಗೆ ಯಾರಿಗೆ ಮತದಾನ ಹಾಕಬೇಕು ಅನ್ನೋದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.